ಇನ್ನು ರಾಜ್ಯದ ರಾಜಕೀಯದತ್ತ ರೌಡಿ ಶೀಟರ್ಗಳು ಚಿತ್ತವನ್ನ ಹರಿಸ್ತಾ ಇದ್ದಾರೆ. ಕೇವಲ ಬಿಜೆಪಿ ಮಾತ್ರ ಅಲ್ಲ, ಕಾಂಗ್ರೆಸ್ ನಾಯಕರು ಕೂಡ ರೌಡಿ ಶೀಟರ್ಗಳ ಬೆನ್ನಿಗಿದ್ದಾರೆ. ರೌಡಿ ಶೀಟರ್ಗಳ ಬೆನ್ನ ಹಿಂದೆ ಪ್ರಭಾವಿ ಶಾಸಕರಿದ್ದಾರೆ. ಬಿಜೆಪಿ ಅಷ್ಟೇ ಅಲ್ಲ, ಕಾಂಗ್ರೆಸ್ ನಾಯಕರ ಸರದಿ ಇದೀಗ ಆರಂಭ ಆಗಿದೆ. ನಾಗನ ವಿಚಾರಣೆ ವೇಳೆ ಸ್ಫೋಟಕ ವಿಚಾರ ಬಯಲಾಗಿದೆ. ನಾಯಕರ ಹೆಸರನ್ನ ವೆಲ್ಸನ್ ಗಾರ್ಡನ್ ನಾಗ ಬಾಯ್ಬಿಟ್ಟಿದ್ದಾನೆ. ಸಿಸಿಬಿ ಇಂಟ್ರಾಗೇಷನ್ ವರದಿಯಲ್ಲಿ ಹೆಸರನ್ನ ಉಲ್ಲೇಖ ಮಾಡಲಾಗಿದೆ. ರಾಮಲಿಂಗಾರೆಡ್ಡಿ, ಎನ್ಎ ಹ್ಯಾರಿಸ್ ಹೆಸರು ಉಲ್ಲೇಖ ಆಗಿದೆ. ರೌಡಿಗಳಿಗೆ ಬಿಜೆಪಿ ನಾಯಕರಷ್ಟೇ ಅಲ್ಲ, ಕಾಂಗ್ರೆಸ್ ನಾಯಕರು ಕೂಡ ಸಾಥನ್ನ ನೀಡ್ತಾ ಇದ್ದಾರೆ. ಅವರ ಬೆನ್ನ ಹಿಂದೆ ನಿಲ್ತಾ ಇದ್ದಾರೆ. ಕಾರಣ ತಮ್ಮ ಕ್ಷೇತ್ರವನ್ನ ಬಲಪಡಿಸಿಕೊಳ್ಳೋದು. ಹಾಗಾಗಿ ರೌಡಿ ಶೀಟರ್ಗಳಿಗೆ ಮಣೆ ಹಾಕ್ತಾ ಇದ್ದಾರೆ ಅನ್ನೋ ಆರೋಪ ಬಿಜೆಪಿ ನಾಯಕರ ವಿರುದ್ಧ ಕೇಳಿ ಬರ್ತಾ ಇತ್ತು. ಬಿಜೆಪಿ ಅಷ್ಟೇ ಅಲ್ಲ, ಇದೀಗ ಕಾಂಗ್ರೆಸ್ ನಾಯಕರ ಸರದಿ ಆರಂಭ ಆಗಿದೆ. ನಾಗನ ವಿಚಾರಣೆಯನ್ನ ಸಿಸಿಬಿ ಅಧಿಕಾರಿಗಳು ನಡೆಸಿದಂತಹ ಸಂದರ್ಭದಲ್ಲಿ ನಾಯಕರ ಹೆಸರನ್ನ ಆತ ಬಾಯ್ಬಿಟ್ಟಿದ್ದಾನೆ. ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಶಿವಕುಮಾರ್ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಶಿವಕುಮಾರ್, ರೌಡಿ ಶೀಟರ್ಗಳಿಗೆ ಬಿಜೆಪಿ ನಾಯಕರು ಮಣೆ ಹಾಕ್ತಾ ಇದ್ದಾರೆ ಅಂತ ಸಾಕಷ್ಟು ಚರ್ಚೆ ಆಯಿತು. ಬಿಜೆಪಿ ಆಯಿತು, ಇದೀಗ ಕಾಂಗ್ರೆಸ್ ನಾಯಕರ ಸರದಿ. ಕಾಂಗ್ರೆಸ್ ನಾಯಕರ ಹೆಸರನ್ನ ಕೂಡ ಈತ ಬಾಯ್ಬಿಟ್ಟಿದ್ದಾನೆ. ಸೊ ನಾಗನ ವಿಚಾರಣೆಯ ಸಂದರ್ಭದಲ್ಲಿ ಆತ ಹೇಳಿದಂತಹ ಅಂಶಗಳು ಏನೇನು ಶಿವಕುಮಾರ್? ಜಾನ್ವಿ, ನಾಗರಾಜ್ ಅಲಿಯಾಸ್ ವಿಲ್ಸನ್ ಗಾರ್ಡನ್ ನಾಗ ಬೆಂಗಳೂರಿನ ಒನ್ ಆಫ್ ದಿ ಮೋಸ್ಟ್ ನಟೋರಿಯಸ್ ರೌಡಿ ಶೀಟರ್. ಸುಮಾರು 22 ಹೀನಸ್ ಕ್ರೈಮ್ಗಳಲ್ಲಿ ನಾಗ ಭಾಗಿಯಾಗಿರುವಂಥದ್ದು. ಅಂದರೆ ನಾಗ ಮಾಡಿರುವಂಥ ಎಲ್ಲ 22 ಕೇಸ್ಗಳು ಕೂಡ ಬೆಂಗಳೂರು ಸಿಟಿ ಪೊಲೀಸ್ ಕ್ರೈಮ್ ರೆಕಾರ್ಡ್ಸ್ನಲ್ಲಿ ಗಂಭೀರ ಅಪರಾಧ ಪ್ರಕರಣಗಳು ಅಂತೇಳಿ ದಾಖಲಾಗಿರುವಂಥದ್ದು. ಕೊಲೆ ಯತ್ನ, ದರೋಡೆ, ಹಫ್ತಾ ವಸೂಲಿ, ಸುಲಿಗೆ ಸೇರಿದಂತೆ ಸುಮಾರು 22 ಪ್ರಕರಣಗಳಲ್ಲಿ ನಾಗ ಭಾಗಿಯಾಗಿರುವಂಥದ್ದು. ಬೆಂಗಳೂರಿನ ವಿಲ್ಸನ್ ಗಾರ್ಡನ್, ಸಿದ್ದಾಪುರ, ಮಡಿವಾಳ ಸೇರಿದಂತೆ ಹಲವು ಪೊಲೀಸ್ ಠಾಣೆಗಳಲ್ಲಿ ನಾಗನ ವಿರುದ್ಧವಾಗಿ ಗಂಭೀರ ಆರೋಪ ಪ್ರಕರಣಗಳಿರುವಂಥದ್ದು. ನವೆಂಬರ್ 23ನೇ ತಾರೀಕು ಬೆಂಗಳೂರಿನ ಸಿಸಿಬಿ ಪೊಲೀಸರು ನಗರದ 86 ಜನ ರೌಡಿ ಶೀಟರ್ಗಳ ಮನೆ ಮೇಲೆ ದಾಳಿಯನ್ನ ಮಾಡಿರ್ತಾರೆ. ದಾಳಿ ಮಾಡಿದಂತಹ ಸಂದರ್ಭದಲ್ಲಿ ಇದೇ ವಿಲ್ಸನ್ ಗಾರ್ಡನ್ ನಾಗ ಪತ್ತೆ ಆಗಿರೋದಿಲ್ಲ. ತದನಂತರದಲ್ಲಿ ದಾಳಿಯಾಗಿ ಸತತ 6 ದಿನಗಳ ನಂತರದಲ್ಲಿ ನವೆಂಬರ್ 29ನೇ ತಾರೀಕು ವಿಲ್ಸನ್ ಗಾರ್ಡನ್ ನಾಗ ಸಿಸಿಬಿ ಪೊಲೀಸರ ಮುಂದೆ ವಿಚಾರಣೆಗೆ ಹಾಜರಾಗ್ತಾನೆ. ವಿಚಾರಣೆಗೆ ಹಾಜರಾದಂತಹ ಸಂದರ್ಭದಲ್ಲಿ ಬೆಂಗಳೂರಿನ ಸಿಸಿಬಿ OCW ಅಂದ್ರೆ ಆರ್ಗನೈಸ್ಡ್ ಕ್ರೈಮ್ ವಿಂಗ್ ಅಂತೇಳಿ ಹೇಳ್ತಾರೆ, ಸಂಘಟಿತ ಅಪರಾಧ ವಿಭಾಗ ರೌಡಿ ಸ್ಕ್ವಾಡ್ನ ACP ಧರ್ಮೇಂದ್ರ ಹಾಗೂ ಇನ್ಸ್ಪೆಕ್ಟರ್ ತನ್ವೀರ್ ಅವರು ನಾಗನನ್ನ ವಿಚಾರಣೆ ಮಾಡುವಂಥದ್ದು. ಅಂದ್ರೆ ಪ್ರಮುಖವಾಗಿ ರೌಡಿ ಶೀಟರ್ ನಾಗ ಮಾಡಿರುವಂತಹ ಎಲ್ಲ ಹಳೆ ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ ಸ್ಟೇಟ್ಮೆಂಟ್ ಅನ್ನು ತಗೊಳ್ಳುವಂಥದ್ದು. ನಾಗನ ಹೆಸರಿನಲ್ಲಿ ರಿಜಿಸ್ಟರ್ ಆಗಿರುವಂತಹ 28 ಕೇಸ್ಗಳ ಪೈಕಿ 18 ಕೇಸ್ಗಳು ಈಗ ಆಲ್ರೆಡಿ ಕ್ಲಿಯರ್ ಆಗಿರುವಂಥದ್ದು. ಬಾಕಿ ಉಳಿದಂತಹ ಪ್ರಕರಣಗಳಲ್ಲಿ ನಾಗ ಇಷ್ಟು ದಿನ ಎಲ್ಲಿದ್ದ, ಜೊತೆಯಲ್ಲಿ ಇತ್ತೀಚೆಗಷ್ಟೇ ಜೈಲಿನಿಂದ ಹೊರಬಂತ ನಂತರದಲ್ಲಿ ನಾಗ ಎಲ್ಲಿ ಹೋಗಿ ವಾಸವಾಗಿದ್ದಾನೆ, ಜೊತೆಗೆ ಕುಟುಂಬದ ಆದಾಯ ಮೂಲ ಏನು, ಜೊತೆಗೆ ಇವಾಗ ಎಲ್ಲಿ ವಾಸವಾಗಿದ್ದಾನೆ, ಏನ್ ಮಾಡ್ಕೊಂಡಿದ್ಯಾ ಜೀವನೋಪಾಯವಾಗಿ ಅಂತೇಳಿ ಸಿಸಿಬಿ ಪೊಲೀಸರು ಇಂಟ್ರಾಗೇಷನ್ ಅನ್ನ ಸುಮಾರು 82 ಬೇರೆ ಬೇರೆ ರೀತಿಯಾದಂತಹ ಪ್ರಶ್ನೆಗಳನ್ನ ನಾಗನ ಮುಂದಿಟ್ಟು ಆತನಿಂದ ಹೇಳಿಕೆ ಪಡ್ಕೊಳ್ಳುವಂತ ಕೆಲಸವನ್ನ ಸಿಸಿಬಿ ಪೊಲೀಸರು ಮಾಡ್ತಾರೆ. 82 ಪ್ರಶ್ನೆಗಳಲ್ಲಿ ಒಂದು ಪ್ರಶ್ನೆಯನ್ನ ಸಿಸಿಬಿ ಪೊಲೀಸರು ಮಾಡುವಂಥದ್ದು, ನಿನ್ನಿಂದ ಯಾವೆಲ್ಲ ಪ್ರಭಾವಿ ರಾಜಕಾರಣಿಗಳಿದ್ದಾರೆ ಅಂತ ಹೇಳಿದ್ರೆ, ನೀನು ಸಂಕಷ್ಟದಲ್ಲಿ ಇರುವಂತಹ ಸಂದರ್ಭದಲ್ಲಿ ನಿನ್ಗೆ ಯಾರು ತಮ್ಮ ಇನ್ಫ್ಲೂಯೆನ್ಸ್ ಅನ್ನ ಯೂಸ್ ಮಾಡ್ತಾರೆ ಅಂತೇಳಿ ಸಿಸಿಬಿ ACP ಆಗಿರುವಂತಹ ಧರ್ಮೇಂದ್ರ, ಇನ್ಸ್ಪೆಕ್ಟರ್ ತನ್ವೀರ್ ಕೇಳಿದಂತ ಸಂದರ್ಭದಲ್ಲಿ ನಾಗ ಕೊಟ್ಟಂತ ಸ್ಟೇಟ್ಮೆಂಟ್ ಅನ್ನ ಕೇಳಿ ಸ್ವತಃ ಸಿಸಿಬಿ ಅಧಿಕಾರಿಗಳೇ ಬೆಚ್ಚಿ ಬಿದ್ದಿರುವಂಥದ್ದು. ಯಾಕಂತ ಹೇಳಿದ್ರೆ ನಾಗ ಹೇಳುವಂಥದ್ದು ಬೆಂಗಳೂರಿನ BTM ಲೇಔಟ್ನ ಶಾಸಕರಾಗಿರುವಂತಹ ರಾಮಲಿಂಗಾರೆಡ್ಡಿ, ಶಾಂತಿನಗರದ ಶಾಸಕರಾಗಿರುವಂತಹ ಹ್ಯಾರಿಸ್ ಅವರ ಹೆಸರನ್ನ ನಾಗ ಹೇಳುವಂಥದ್ದು. ಅಂದ್ರೆ ಬೆಂಗಳೂರಿನ 2 ಪ್ರಭಾವಿ ಕಾಂಗ್ರೆಸ್ ಶಾಸಕರ ಹೆಸರುಗಳನ್ನ ನಾಗ ಹೇಳುವಂಥದ್ದು. ಇದು ಕೇವಲ ನಾವೇ ಹೇಳ್ತಿರುವಂಥದ್ದಲ್ಲ, ಸಿಸಿಬಿ ಇಂಟ್ರಾಗೇಷನ್ ರಿಪೋರ್ಟ್ ನಲ್ಲಿ ನಾಗನನ್ನ ವಿಚಾರಣೆ ಮಾಡಿದಂತ ACP ಧರ್ಮೇಂದ್ರ, ಇನ್ಸ್ಪೆಕ್ಟರ್ ತನ್ವೀರ್ ಅವರು ಅದನ್ನ ಸ್ಟೇಟ್ಮೆಂಟ್ ಅನ್ನ ದಾಖಲು ಮಾಡಿರುವಂಥದ್ದು. ಅಂದ್ರೆ ನಾಗ ಕೊಡುವಂತ ಸ್ಟೇಟ್ಮೆಂಟ್, ನನಗೆ ಇನ್ಫ್ಲೂಯೆನ್ಸ್ ಅನ್ನ ರಾಮಲಿಂಗಾರೆಡ್ಡಿ ಹಾಗೂ ಶಾಂತಿನಗರ ಶಾಸಕ ಹ್ಯಾರಿಸ್ ಅವರು ಕೂಡ ಪ್ರಭಾವವನ್ನು ಬಳಸ್ತಾರೆ ಅಂತ ಹೇಳಿದ್ರೆ ನಾಗ ಸಂಕಷ್ಟದಲ್ಲಿದ್ದಂಥ ಸಂದರ್ಭದಲ್ಲಿ, ಅಂದ್ರೆ ಬೇರೆ ಬೇರೆ ಕೇಸ್ಗಳಲ್ಲಿ ಭಾಗಿಯಾಗುವಂತಹ ಸಂದರ್ಭದಲ್ಲಿ ನಾಗನನ್ನ ಪೊಲೀಸರು ತಲಾಶ್ ಮಾಡುವಂತಹ ಸಂದರ್ಭದಲ್ಲಿ ನಾಗನ ಪರವಾಗಿ ಇನ್ಫ್ಲೂಯೆನ್ಸ್ ಮಾಡುವಂತ ಕೆಲಸವನ್ನ ಮಾಜಿ ಹೋಮ್ ಮಿನಿಸ್ಟರ್ ಹಾಗೂ ಹಾಲಿ BTM ಲೇಔಟ್ ಶಾಸಕರಾಗಿದ್ದ ರಾಮಲಿಂಗಾರೆಡ್ಡಿ, ಶಾಸಕ ಹ್ಯಾರಿಸ್ ಮಾಡಿದ್ರನ್ನ ಮತ್ತನ್ನ ಸ್ವತಃ ವಿಲ್ಸನ್ ಗಾರ್ಡನ್ ನಾಗ ಪೊಲೀಸ್ ಅಧಿಕಾರಿಗಳ ಮುಂದೆ ಹೇಳಿರುವಂಥದ್ದು. ಒಂದ್ ಕಡೆ ಸೈಲೆಂಟ್ ಸುನಿಲ ಬಿಜೆಪಿ ಶಾಸಕರು ಸಂಸದರ ಜೊತೆ ವೇದಿಕೆಯನ್ನು ಹಂಚ್ಕೊಳ್ತಾರೆ, ಮತ್ತೊಂದ್ ಕಡೆ ವಿಲ್ಸನ್ ಗಾರ್ಡನ್ ನಾಗ ಬಂದು ಸಿಸಿಬಿ ಪೊಲೀಸರ ಮುಂದೆ ಯಾವಾಗ ಕಾಂಗ್ರೆಸ್ ನಾಯಕರ ಹೆಸರುಗಳನ್ನ ಹೇಳ್ತಾರೆ. ಕೇವಲ ಒಂದು ಪಕ್ಷಕ್ಕೆ ಮಾತ್ರ ರೌಡಿಗಳು ಸೀಮಿತವಾಗಿಲ್ಲ, ಚುನಾವಣೆ ಹತ್ತಿರ ಆಗ್ತಿದ್ದಂತೆ ಎಲ್ಲಾ ಪಕ್ಷದ ಮುಖಂಡರುಗಳು ಕೂಡ ರೌಡಿಗಳ ಸಖ್ಯವನ್ನ ಬೆಳೆಸಿದಾರ ಅನ್ನೋ ಒಂದು ಅಂಶಗಳು ಕೂಡ ಸದ್ಯಕ್ಕೆ ಕಾಡ್ತಿರುವಂತದ್ದು. ಜಾಹ್ನವಿ, ಥ್ಯಾಂಕ್ ಯು ಶಿವಕುಮಾರ್ ಮಾಹಿತಿಗಾಗಿ. ನ್ಯೂಸ್ ಫಸ್ಟ್.